ಇದು ಹೆಗ್ಗೋನಹಳ್ಳಿ ಸರ್. ಯಲ್ಲಪ್ಪನವರು ಬಂದು ಮಚ್ಚಿಟ್ಕೊಂಡ್ಬಂದು 8:30 ಸುಮಾರು ಕಾಯ್ಕೊಂಡಿದ್ದೆ. ನಮ್ಮ ಅಣ್ಣ ಮೇಲೆ ಗಲಾಟೆ ಮಾಡ್ತಾಯಿದ್ರು. ಆಗ ನಾನು ಬಿಡ್ಸಕ್ಕಂದು ಹೋದಾಗ ಸಾಯ್ಸಕ್ಕಂದ್ಬಿಟ್ಟೆ ಪ್ರಯತ್ನ ಪಟ್ಟು ಸಾಯ್ಸೋಕ್ಕೆ ಬಂದು ಕೈ ಅಡ್ಡ ಕೊಟ್ಟು ಮತ್ತೆ ಕೆಳಗಡೆ ಬಿದ್ದಾಗ ಮತ್ತೆ ಕಾಲಿಗೆಲ್ಲ ಹೊಡೆದು ಇದು ಮಾಡಿದ್ದಾರೆ ಸರ್. ಏನು ವಿಚಾರಕ್ಕೆ? ಜಮೀನು ವಿಚಾರ ಸರ್. ಎಷ್ಟು ಎಕರೆ ಜಮೀನು? 2 ಎಕರೆ 17 ಗುಂಟೆ ಇಲ್ಲಿ ಇದೆ ಸರ್. ಹೆಗ್ಗೋನಹಳ್ಳಿ ಗ್ರಾಮ 77/2. ಅವರೇನು ನಿಮ್ಮ ರಿಲೇಷನ್ ಅಥವಾ ಏನು ಊರಿನವರ ಏನವರು? ಅವರು ನಮ್ಮ ರಿಲೇಷನ್ ಚಿಕ್ಕಪ್ಪನವರು, ಯಲ್ಲಪ್ಪನವರು. ಊರಿನಲ್ಲಿ ಇದು ಲಕ್ಷ್ಮೀನಾರಾಯಣ, ಗೋವಿಂದರಾಜು, ಅಶ್ವಥ್ ರೆಡ್ಡಿ, ಭಾರತೇಶು, ಜಗದೀಶ್ ಅವರು ಎತ್ತು ಕಟ್ಟಿ ಯಲ್ಲಪ್ಪನವ್ರಿಗೆ ನಮ್ಮ ಮೇಲೆ ಎಷ್ಟು ವರ್ಷಗಳಿಂದ ಜಮೀನು ವ್ಯಾಜ್ಯ ನಡೀತಿದೆ ನಿಮಗೂ? 12 ವರ್ಷದಿಂದ ನಡೀತಾ ಇದೆ ಸರ್. ಕೋರ್ಟಲ್ಲಿ ಇದೆಯಾ ಕೇಸ್? ಅದು ಹೈಕೋರ್ಟಲ್ಲಿ ಇದೆ ಸರ್. ಹೈಕೋರ್ಟಲ್ಲಿ ಇದ್ರೂ ಕೂಡ ಇವತ್ತು ಇಲ್ಲಿ ಬಂದು ಗಲಾಟೆ ಮಾಡಿದ್ದಾರೆ ಸರ್. ಪೊಸಿಷನಲ್ಲಿ ಯಾರಿದ್ದಾರೆ? ಪೊಸಿಷನಲ್ಲಿ ನಾವೇ ಇದ್ದೀರಿ ಸರ್. ನಮ್ಮ ಅಣ್ಣವ್ರು ಇದ್ದಾರೆ. ಓಕೆ, ಆ ಜಮೀನು ನಮಗೆ ಬರಬೇಕು ಅಂತನಾ? ನಮ್ಮ ಅಣ್ಣವ್ರಿಗೆ 2 ಎಕರೆ 17 ಗುಂಟೆ ನಮ್ಮ ಅಣ್ಣವ್ರಿಗೆ ಸಂಬಂಧಪಟ್ಟಿದ್ದು ಜಮೀನು ವಿಚಾರವಾಗಿ ಕೋರ್ಟಲ್ಲಿ ಕೇಸ್ ನಡೀತು. ಹಾಂ ಸರ್. ಏಕೈಕಿ ಬಂದು ಮಚ್ಚೆ ಎತ್ಕೊಂಡ್ಬಂದು ರಾಡ್ ಎತ್ಕೊಂಡ್ಬಂದು ನಿಮಗೆ ಕೈಗೆ ಕಾಲಿಗೆ ಹೊಡೆದು ಕಾಲೆಲ್ಲ ಮುಂದೆ ಕೈ ಹೊರಗಟ್ಟಿಲ್ಲ. ಎಷ್ಟು ಜನ ಬಂದಿದ್ರು? ಯಾರ್ಯಾರು? ಇಂಟೆನ್ಷನ್ ಏನಿತ್ತು ಅಂತ ಜಮೀನು ವಿಚಾರಕ್ಕೆ ಸರ್. ಎಷ್ಟು ಜನ ಬಂದಿದ್ರು? ಯಾರ್ಯಾರು ಬಂದಿದ್ರು? ಯಲ್ಲಪ್ಪ ಮತ್ತು ಅವ್ರ ಮಗ ಅಂಜನ. ಇಬ್ಬರೇ ಸರ್. ಬೇರೆ ಯಾರು ಬಂದಿದ್ರು ಸರ್? ಅವತ್ತು ಏನಾಯಿತು? ನೀವೇನು ಮಾಡ್ತಿದ್ರಿ? ಅವ್ರು ಎಷ್ಟು ಜನ ಯಂತ್ರದಲ್ಲಿ ಬಂದಿದ್ರು? ಅವ್ರು ಬುಲಾರ ಕಾರಲ್ಲಿ ಬಂದು ಏಕಾಏಕಿ ಅಂದರೆ ಏನಾದರೂ ಮಾತುಕತೆಗೆ ಬಂದಿದ್ರೆ ಏಕಾಏಕಿ ಏನು ಅಲ್ಲೇ ಮಾಡಿದ್ರೆ? ಅಲ್ಲೇ ಮಾಡೋಕೆ ಅಂದ್ಬಿಟ್ಟೆ ಬಂದಿದ್ರು ಸರ್. ಸುಮಾರು 2 ದಿನದಿಂದ ಅಲ್ಲೇ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದು. ಎಷ್ಟು ವರ್ಷದ ಕೇಸ್? ಇದು 12 ವರ್ಷದಿಂದ ನಡೀತಿದೆ. 12 ವರ್ಷದಿಂದ ಇದ್ದಿದ್ದು ಯಾಕೆ ಮೊನ್ನೆ ಯಾಕೆ ಏನಾದ್ರು ಇತ್ತೀಚೆಗೆ ಏನಾದ್ರು ಕಿರಿಕಾಗಿತ್ತು ಬೇರೆ? 12 ವರ್ಷದಿಂದ ಇದೇ ಇರ್ತದೋ ಏಕೈಕಿ ಅವತ್ತೇ ಬಂದು ಅಲ್ಲೇ ಹೊಡೆದಕ್ಕೆ ಕಾರಣ? ಇದಕ್ಕಿಂತ 10 ದಿನದಿಂದ FIR ಆಗಿರುತ್ತೆ ಸರ್ ಅವ್ರ ಮೇಲೆ, ಏನಂತ? ಯಲ್ಲಪ್ಪನವ್ರ ಮೇಲೆ. ಇದೇ ಜಮೀನು ವಿಚಾರಕ್ಕೆ. ಏನಂತ FIR ಆಗಿದೆ? ಏನಂತ ಕೇಸ್ ಕೊಟ್ಟಿದ್ರಿ? ಕೇಸ್ ಕಂಪ್ಲೇಂಟ್ ಏನಂತ ಕೊಟ್ಟಿದ್ರಿ? ಏನು ಹೊಡೆಯಕ್ಕೆ ಬಂದಿದ್ರು ಅಂತ ಕೊಟ್ರಾ ಅಥವಾ ಜಮೀನು ಜಮೀನು ಗಲಾಟೆ ಮಾಡಕ್ಕೆ ಅಂದ್ಬಿಟ್ಟೆ ಬಂದಿದ್ರು. ಅದಕ್ಕೆ ಹೊರತು ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿತ್ತು. ಅದೇ ವಿಚಾರಕ್ಕೆ ಬಂದಿದ್ರು. ಮತ್ತೆ ಇದನ್ನ ಸೇರಿಸ್ಕೊಂಡು ನೀವು ಕಂಪ್ಲೇಂಟ್ ಕೊಟ್ಟಿದ್ರಿ ಅಂತ ಬಂದು ನಿಮಗೆ ಗಲಾಟೆ ಮಾಡಿದ? ಅದು FIR ಆಗಿತ್ತು. FIR ಆದಮೇಲೆ ಬಂದು ಮತ್ತೆ ಇನ್ನೊಂದು ಸರಿ ಗಲಾಟೆ ಮಾಡಿ ಮತ್ತೆ ಎತ್ಕೊಂಡ್ಬಂದು ಈ ಥರ ಮಾಡಿರೋದು. ಆ FIR ಆಗಿದೆ ಏನಂತ? FIR ಆಗಿದೆ ಇದೇ ಜಮೀನು ವಿಚಾರ ಸಂಬಂಧಪಟ್ಟಿದ್ದು. ಆಯಿತು, ಗಲಾಟೆ ಆದಮೇಲೆ ಏನಾಯ್ತು? ಅದಾದಮೇಲೆ ಏನಾಯಿತು? ಗಲಾಟೆ ಆಯಿತು, ನಿಮ್ಗೆ ಹೇಟ್ ಬಿತ್ತು, ಗಲಾಟೆ ಆಯ್ತಲ್ಲ, ಆಮೇಲೆ ನೀವೇನು ಓಡೋದ್ರಾ ಹೇಗೆ ಹೇಳಿ? ಅದು ನಾವು ಗಲಾಟೆ ಆದಮೇಲೆ ಇಲ್ಲಿ ಎದ್ದು ಇದು ಮಾಡಿದ್ವಿ. ಅವಾಗ ಬಂದು ಊರವ್ರು ಬಂದು ಸ್ವಲ್ಪ ಕರ್ಕೊಂಡು ಹಾಸ್ಪಿಟ್ಲಿಗೆ ಸೇರಿಸಿ, ಓಕೆ, ಆಮೇಲೆ ಸಂಜನ್ಸ್ ಕರ್ಕೊಂಡೋಗಿ ಆಪ್ರೇಷನ್ನು, ಕೈ ಕಾಲು ನರ ಎಲ್ಲ ಕಟ್ಟಾಗಿದೆ ಸರ್. ಕೈಗೆ ನರ ಕಟ್ಟಾಗಿದೆ, ಕಾಲಿಗೆ ಮೂಳೆ ಕಟ್ಟಾಗಿದೆ ಸರ್. ಯಾರು ಗೇಟ್ ಆಗಿದೆ? ನಮಗೆ ನಮ್ಮ ಅಣ್ಣಗೆ ಸರ್. ಯಾವ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರಿ? ಹೊರತೂರು ಪೊಲೀಸ್ ಸ್ಟೇಷನ್ ಸರ್. ಸರ್ಜಾಪುರ ಹೋಗಿಲ್ಲ? ಸರ್ಜಾ ಮುಂಚೆ ಏನಾದರೂ ಸರ್ ಗಲಾಟೆ ಆದಾಗ ಫಸ್ಟ್ ಯಾವ ಸ್ಟೇಷನ್ ಬಂದ್ರು ಸರ್? ಹೊರತೂರು ಪೊಲೀಸ್ ಸ್ಟೇಷನ್ ಕಂಪ್ಲೀಟ್ ಆಗಿದೆಯಾ? ಹಾಂ ಸರ್. ಏನು ಕೇಳ್ಕೊತೀರಿ ನೀವು ಪೊಲೀಸ್ನವ್ರು? ಅದೇ ನಮಗೆ ಪ್ರಾಣ ಅಪಾಯ ಇದೆ. ನಮಗೆ ನಮ್ಮ ಅಣ್ಣ ಕುಟುಂಬ ಅವ್ರಿಗೆ ರಕ್ಷಣೆ ಬೇಕು ಸರ್.